ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಅಕ್ಷರ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಫ್ರೂಟ್ ಕಸ್ಟರ್ಡ್. ಇದಕ್ಕೆ ಬೇಕಾಗಿರೋದು 2 ಸ್ಪೂನ್ ಕಸ್ಟರ್ಡ್ ಪೌಡರ್, 3 ಸ್ಪೂನ್ ಸಕ್ಕರೆ, ಅರ್ಧ ಲೀಟರ್ ಹಾಲು, 1 ದಾಳಿಂಬೆ ಹಣ್ಣು, 3 ಬಾಳೆಹಣ್ಣು, 1 ಆ್ಯಪಲ್. ಇನ್ನೂ ಬೇಕಾದರೆ ನೀವು ಕಿವಿ ಫ್ರೂಟ್ಸ್, ದ್ರಾಕ್ಷಿ, ಪಪ್ಪಾಯ ಆ ಥರನೂ ಸೇರಿಸ್ಕೋಬೋದು. ಆಮೇಲೆ 2 ಸ್ಪೂನ್ ಕಸ್ಟರ್ಡ್ ಪೌಡರಿಗೆ 3 ಸ್ಪೂನ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೀಗ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಕುದಿಯೋಕ್ಕಿಡೋಣ. ಈಗ ಹಾಲು ಕುದೀತಾ ಇದೆ, ಅದಕ್ಕೆ ನಾವು ಸಕ್ಕರೆನ ಸೇರಿಸೋಣ. ನಿಮಗೆ ಸಕ್ಕರೆ ಇನ್ನೂ ಬೇಕಾದರೆ ಇನ್ನೂ ಹಾಕ್ಕೋಬೋದು. ನಾನಿಲ್ಲಿ ಫ್ರೂಟ್ಸಲ್ಲಿ ಸಕ್ಕರೆ ಅಂಶ ಇರೋದಕ್ಕೋಸ್ಕರನೇ ಸಕ್ಕರೆನ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಲಲ್ಲಿ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡ್ರನ್ನ ಈಗ ಹಾಕ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಕಲಿಸ್ಕೋಬೇಕಿಲ್ಲ ಅಂದರೆ ಉಂಡೆಗಟ್ಟುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೈ ಬಿಡದೆ ಕಲಿಸ್ಕೋಬೇಕು. 10 ನಿಮಿಷ ಕುದ್ಮೇಲೆ ಅದನ್ನು ಇಳಿಸ್ಕೋಬೇಕು. ನೋಡಿ, ಇದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಅದನ್ನು ಫ್ರಿಜ್ಜಲ್ಲಿಡಿ. ಒಂದು 3 ರಿಂದ 4 ತಾಸು ಫ್ರಿಜ್ಜಲ್ಲಿಟ್ಟು ತೆಗಿಬೇಕು ಹೊರಗಡೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ನ ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗೂ ನಿಮಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯಲ್ಲಿ ಮತ್ತೆ ಭೇಟಿಯಾಗೋಣ.